ಹೆಸರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಜೀವಾವಧಿ ಐತಿಹಾಸಿಕವಾದಂತಹ ತೀರ್ಪಿದು. ಜೀವಾವಧಿ ಶಿಕ್ಷೆ ಮಹತ್ವವಾದಂತಹ ತೀರ್ಪನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಜೀವಾವಧಿ ಬಹುಶಃ ಯಾರು ಅನ್ಕೊಂಡಿರ್ಲಿಲ್ಲ. 10 ವರ್ಷ 7 ವರ್ಷ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಇದು ನಿಜಕ್ಕೂ ಕರ್ನಾಟಕದ ಪಾಲಿಗೆ ಐತಿಹಾಸಿಕವಾದಂತಹ ತೀರ್ಪು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಅಲ್ಲೇ ಇರಬೇಕು, ಜೈಲಲ್ಲೇ ಕಾಲ ಕಳಿಬೇಕು, ಜೀವ ಇರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಮಹತ್ವವಾದಂತಹ ಆದೇಶ ಇದು. ಕರ್ನಾಟಕದ ಇತಿಹಾಸದಲ್ಲಿ, ಅದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇಂತಹ ತೀರ್ಪು ಯಾವತ್ತೂ ಬಂದಿರಲಿಲ್ಲ. ಜೀವಾವಧಿ ಶಿಕ್ಷೆ. KR ನಗರ ಆ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತಹ ಆದೇಶ ಇದು. ನಿಜಕ್ಕೂ ಇಡೀ ರೇವಣ್ಣ ಅವರ ಫ್ಯಾಮಿಲಿ ಆಘಾತಕ್ಕೊಳಗಾಗಿದೆ. ಆಲ್ರೆಡಿ ಜೀವಾವಧಿ ಶಿಕ್ಷೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಘೋರ ಮತ್ತು ಹೆಚ್ಚಿನ ಅವಧಿಯ ಶಿಕ್ಷೆಗೆ ಒಳಗಾಗಿರುವಂತಹ ಜನಪ್ರತಿನಿಧಿ ಪ್ರಜ್ವಲ್ ರೇವಣ್ಣ. ಜೊತೆಗೆ 5 ಲಕ್ಷವನ್ನ ದಂಡವಾಗಿ ವಿಧಿಸಲಾಗಿದೆ. 5 ಲಕ್ಷ ದಂಡ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು. ಆ ಸಂತ್ರಸ್ತ ಮಹಿಳೆಯರಿಗೆ, ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಈಗ ನ್ಯಾಯಕ್ಕೆ ಸಿಕ್ಕಿರುವಂತಹ ಜಾಯ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿದೆ. ನಿಜಕ್ಕೂ ಆ ಕುಟುಂಬಕ್ಕೂ ಕೂಡ ಇದು ಮರ್ಮಾಘಾತ. ಇದು ಈ ಒಂದು ತೀರ್ಪನ್ನ ಅದು ಹೇಗೆ ಆ ಕುಟುಂಬ ತಡ್ಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರೆ ಈ ಕೋರ್ಟ್ನ ತೀರ್ಪು ಬಹಳ ಸಂದೇಶವನ್ನು ಕೊಡ್ತಾ ಇದೆ. ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ಪಾಠ ಆಗ್ತಾ ಇದೆ. ಅವನು ಯಾರೇ ಇರಲಿ, ಹಣ ಬಲ, ತೋಳು ಬಲ, ಜನಬಲ, ದುಡ್ಡು, ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತಪ್ಪು ತಪ್ಪೆ, ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ಪ್ರೂವ್ ಆಯಿತು. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಬಹುಶಃ ಕನಸಿನಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಪ್ರಜ್ವಲ್. ಹಾಗೆ ರೇವಣ್ಣ ಅವರು, ಭವಾನಿ ರೇವಣ್ಣ ಅವರು ಕೂಡ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಮಗನಿಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ. 6 ಲಕ್ಷ ರೂಪಾಯಿ ದಂಡವನ್ನ ಕೋರ್ಟ್ ವಿಧಿಸಿದೆ. ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅನ್ನುವಂಥ ಆದೇಶ ಬಂದಿದೆ. ನಿಜಕ್ಕೂ ಅವರೆಲ್ಲ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ, ಆಪ್ತರಿಗೆ ಎಲ್ಲರಿಗೂ ಕೂಡ ಇದು ಮರ್ಮಾಘಾತ. KR ನಗರ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಜೊತೆಗೆ 6 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು. ನೋಡಿ, ಕೆಲವೊಬ್ರು ಹೇಳ್ತಾ ಇದ್ರು, ಬಿಡ್ರಿ ರಾಜಕಾರಣಿ, ದುಡ್ಡಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಸಿಕ್ಕಾಪಟ್ಟೆ ದೊಡ್ಡದಿದೆ, ಏನೋ ಆಗುತ್ತೆ, ಡೀಲು ಗೀಲು ಅಂತ ಹೇಳಿ ಮಾತಾಡ್ತಿದ್ರು. ಏನು ನಡೀಲಿಲ್ಲ, ಯಾವುದು ವರ್ಕೌಟ್ ಆಗಿಲ್ಲ. ಇಲ್ಲಿ ಆತ ಮಾಡಿರುವಂತಹ ತಪ್ಪು ಸಾಕ್ಷಿಗಳು ಅದೊಂದೇ.
ನೋಡಿ, ಇಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಸೆಕ್ಷನ್ 376(2)(k) ಅಡಿ ಜೀವಾವಧಿ ಶಿಕ್ಷೆ. ಇದೇ ಸೆಕ್ಷನ್ ಅಡಿಯಲ್ಲಿ ಜೀವಾವಧಿಯನ್ನ ವಿಧಿಸಲಾಗಿದೆ. ಹಾಗೆ 354(a) 3 ವರ್ಷ ಶಿಕ್ಷೆ, 50,000 ರೂಪಾಯಿ ದಂಡ. ನೋಡಿ, ಬಹಳ ಗಟ್ಟಿಯಾಗಿರುವಂತಹ ಸೆಕ್ಷನ್ಗಳನ್ನು ಹಾಕಲಾಗಿದೆ ಇಲ್ಲಿ. 376(2)(k) ಇದರ ಅಡಿಯಲ್ಲೇ ಈಗ ಶಿಕ್ಷೆಯ ಪ್ರಮಾಣ